ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ಉಲ್ಬಣಿಸ್ತಾ ಇದೆ. ಕಸ ಡಂಪಿಂಗ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಬೆಳ್ಳಹಳ್ಳಿಯ ಜನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬೆಳ್ಳಹಳ್ಳಿಯ ಕ್ರಾಸ್ ಬಳಿ ರಸ್ತೆ ಬಂದ್ ಮಾಡಲಾಗಿದೆ. ರಸ್ತೆಗೆ ಅಡ್ಡಲಾಗಿ ಟ್ರ್ಯಾಕ್ಟರ್ ನಿಲ್ಲಿಸಿದ್ದಾರೆ ಗ್ರಾಮಸ್ಥರು. ಡಂಪಿಂಗ್ ಯಾರ್ಡ್ಗೆ ಕಸದ ಲಾರಿ ಬಿಡದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಸುತ್ತಮುತ್ತಲಿನ ಗ್ರಾಮಸ್ಥರು ವಾಸಿಸೋಕೆ ಕಷ್ಟವಾಗ್ತಾ ಇದೆ. ಕಸದಿಂದ ದುರ್ವಾಸನೆ ಬರ್ತಾ ಇದೆ, ಕಾಯಿಲೆಗಳು ಬರ್ತಾ ಇವೆ, ನಾವು ಇಲ್ಲಿ ಕಸ ಹಾಕೋಕೆ ಬಿಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಮೂಲಕ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಉಲ್ಬಣ ಆಗುವಂಥ ಸಾಧ್ಯತೆಗಳಿದ್ದಾವೆ. ಬೆಂಗಳೂರನ್ನು ಐ ಟಿ ಸಿಟಿ, ಬಿ ಟಿ ಸಿಟಿ, ಐ ಟಿ ಬಿ ಟಿ ಸಿಟಿ ಅಂತೀವಿ, ಸಿಲಿಕಾನ್ ಸಿಟಿ ಅಂತೀವಿ, ಗಾರ್ಡನ್ ಸಿಟಿ ಅಂತೀವಿ, ಗ್ಲೋಬಲ್ ಸಿಟಿ ಅಂತೀವಿ. ಬಟ್ ಒಂದು ವೇಳೆ ಇದು ಮುಂದುವರೆದಿದ್ದೇ ಆದರೆ ಗಾರ್ಬೇಜ್ ಸಿಟಿ ಕೂಡ ಆಗುತ್ತೆ. ಈ ಹಿಂದೆ ಕೂಡ ಕಸದ ಸಮಸ್ಯೆ ಆದಾಗ ಬೆಂಗಳೂರು ಒಂದು ರೀತಿ ಗಾರ್ಬೇಜ್ ಸಿಟಿ ರೀತಿಯಲ್ಲಿ ಆಗಿತ್ತು. ಬೆಂಗಳೂರಿನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗಿತ್ತು. ಅದು ಹೇಗೋ ಸರಿಪಡಿಸಿಕೊಂಡು ಸಾವರಿಸಿಕೊಂಡು ಇಲ್ಲಿವರೆಗೆ ಬಂದಾಗ ಈಗ ಮತ್ತೊಮ್ಮೆ ಕಸ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬೆಂಗಳೂರಿಗೆ ಕಸ ಕಾಡುತ್ತಾ? ಹೌದು. ಕಸ ವಿಲೇವಾರಿ ಮಾಡುವ ಲಾರಿಗಳಿಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವಂಥ ಭರವಸೆ ಇದೆಯಲ್ಲ, ಅದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಬೆಳ್ಳಹಳ್ಳಿ ದೊಡ್ಡಬಳ್ಳಾಪುರದ ಭೂಭರ್ತಿ ಘಟಕದ ಬಳಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಸ ವಿಲೇವಾರಿ ಘಟಕದ ಆಸುಪಾಸಿನ ಗ್ರಾಮಗಳ ಅಭಿವೃದ್ಧಿ ಭರವಸೆ ಅದು ಹುಸಿಯಾಗಿದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಗ್ರಾಮಗಳ ನಿವಾಸಿಗಳು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಳ್ಳಹಳ್ಳಿ ಘಟಕದತ್ತ ಹೋಗಲು ಲಾರಿಗಳನ್ನು ಬಿಡ್ತಾ ಇಲ್ಲ. ಹೀಗಾಗಿ ನಿಂತಲ್ಲೇ ನಿಂತಿದ್ದಾವೆ 150ಕ್ಕೂ ಹೆಚ್ಚಿನ ಲಾರಿಗಳು. ದೊಡ್ಡಬಳ್ಳಾಪುರದಲ್ಲೂ ಕೂಡ ಇದೇ ರೀತಿಯ ಕಸ ವಿಲೇವಾರಿ ಸಮಸ್ಯೆ, ಕಸದ ಲಾರಿಗಳು ಬರ್ತಾ ಇರೋದ್ರಿಂದ ಗ್ರಾಮಸ್ಥರ ಆ ಗ್ರಾಮಗಳ ರಸ್ತೆಗಳು ಹಾಳಾಗ್ತಾ ಇದ್ದಾವೆ. ಅಲ್ಲದೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹೀಗಾಗಿ ಸ್ಥಳೀಯರು ಪ್ರದೇಶಕ್ಕೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ಈವರೆಗೆ ಹಣ ಬಿಡುಗಡೆ ಮಾಡಿಲ್ಲ. ಈ ಕಾರಣಕ್ಕಾಗಿ ಜನ ಆಕ್ರೋಶಿತಗೊಂಡಿದ್ದಾರೆ. ಬೆಳ್ಳಹಳ್ಳಿ ಕ್ವಾರಿಯಲ್ಲಿ ಕಸದ ಲಾರಿಗಳನ್ನು ತಡೆದಿರುವಂಥ ಹಿನ್ನೆಲೆಯಲ್ಲಿ ನಗರದಲ್ಲಿ ಕಸದ ಸಮಸ್ಯೆ ಉಲ್ಬಣಿಸುತ್ತಾ ಅನ್ನುವಂತಹ ಚರ್ಚೆ ಈಗ ಉದ್ಭವ ಆಗಿರುತ್ತದೆ. ಅಂದಾಗೆ ನಾನು KR ಮಾರ್ಕೆಟ್ನಲ್ಲಿದ್ದೀನಿ. ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಕಸದ ಆಟೋಗಳು ಈಗ ನಿಂತಿರುವಂಥದ್ದನ್ನು ನಾವು ದೃಶ್ಯಾವಳಿಯಲ್ಲಿ ಕಾಣ್ಬೋದು. ಮುಖ್ಯವಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಅಂತಂದರೆ ಬೆಳ್ಳಹಳ್ಳಿ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಅಲ್ಲಿನ ಗ್ರಾಮಸ್ಥರು ಸ್ಥಳೀಯರು ಕಸದ ಲಾರಿಗಳನ್ನು ನಿಲ್ಲಿಸಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಕಸದ ಲಾರಿಗಳು ಈಗ ಡಂಪಿಂಗ್ ಆಗದೇ ಅಲ್ಲಿ ನಿಂತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದರಿಂದ ಒಂದು ರೀತಿಯಲ್ಲಿ ನಗರದಲ್ಲಿ ಕಸದ ಸಮಸ್ಯೆಗಳು ಸೃಷ್ಟಿಯಾಗುತ್ತಾ ಉಲ್ಬಣಿಸುತ್ತಾ ಅನ್ನುವಂತಹ ಆತಂಕ ಕೂಡ ಎದುರಾಗಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೇ ಒಂದು ರೀತಿಯಲ್ಲಿ ಹಲವು ಲಾರಿಗಳು ಅಲ್ಲಿ ಡಂಪಿಂಗ್ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ವಾಪಸ್ ನಗರಕ್ಕೆ, ಅದಂದರೆ ನಿನ್ನೆ ಹೋದಂತಹ ಕಸ ಏನಿರುತ್ತೆ, ಟನ್ ಗಟ್ಟಲೆ ಕಸಗಳೇನಿರ್ತವೆ ಅವು ನಗರದ ನಗರದ ಕಸಗಳೇನಿರ್ತವೆ ಅವು ಡಂಪಿಂಗ್ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಲಾರಿಗಳು ಕೂಡ ವಾಪಸ್ ನಗರಕ್ಕೆ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ಆಟೋಗಳಲ್ಲಿ ಸಂಗ್ರಹವಾದಂತಹ ತ್ಯಾಜ್ಯಗಳು ಕಸಗಳೇನಿರ್ತವೆ ಅದೆಲ್ಲವೂ ಕೂಡ ಈಗ ಹಾಗೆ ಇರುವಂಥದ್ದು. ಸಹಜವಾಗಿ ಇವತ್ತು ಅಥವಾ ಇನ್ನೆರಡು ದಿನಗಳ ಕಾಲ ಇದೇ ಸಮಸ್ಯೆ ಉಲ್ಬಣಿಸಿದ್ರೆ ನಗರದಲ್ಲಿ ಕಸವನ್ನು ಎತ್ತಲಿಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ. ಅಷ್ಟು ಮಟ್ಟಿಗೆ ಕಸಗಳು ಸಂಗ್ರಹವಾಗುತ್ತೆ. ಅದರಲ್ಲೂ ಕೂಡ ಕೇಂದ್ರ ನಗರ ಪಾಲಿಕೆ, ಉತ್ತರ ನಗರ ಪಾಲಿಕೆ ಹಾಗೆಯೇ ಪಶ್ಚಿಮ ನಗರ ಪಾಲಿಕೆಗಳಲ್ಲಿ ಇದು ಸಾಕಷ್ಟು ಎಫೆಕ್ಟ್ ಆಗುವಂಥದ್ದು. ಹಲವು ವಾರ್ಡ್ಗಳಲ್ಲಿ ಈಗಾಗಲೇ ಕಸದ ರಾಶಿಗಳು ಕಾಣ್ತಾ ಇವೆ. ಹಾಗಾಗಿ ಒಂದೆರಡು ದಿನಗಳ ಕಾಲ ಈ ಒಂದು ಸಮಸ್ಯೆ ಏನಾದರೂ ಹಾಗೆ ಉಳ್ಕೊಂಡಿದ್ರೆ, ಬಗೆಹರಿಯದಿದ್ರೆ ಇಲ್ಲಿ ನಗರಗಳಲ್ಲಿ ಅದರಲ್ಲೂ ಕೂಡ